ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಆರಾಮಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಅದಕ್ಕೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ರೆಡಿ ಬ್ಲೌಸನ್ನು ತೊಗೊಂಡು ನಾನಿವಾಗ ಬ್ಲೌಸ್ ಕಟ್ಟಿಂಗನ್ನು ಮಾಡ್ಲಾಕತ್ತೀನಿ. ಹಾಗೆ ಇವಾಗ ಬ್ಲೌಸ್ ಕಟ್ಟಿಂಗ್ ಮುಂಚೆ ಏನೈತಲ್ಲ, ಈ ರೀತಿಯಾಗಿ ನಾವು ಕರು ಸ್ಕೇಲ ಮತ್ತು ಈ ರೀತಿಯಾಗಿ ಸ್ಕೇಲ ಯೂಸ್ ಮಾಡಿ ನಾವು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡ್ಲಾಕತ್ತೀರಿ ಅಂತಂದ್ರೆ ಇವ ಐಟಮ್ ಬೇಕೇ ಬೇಕು. ಯಾಕಂತಂದ್ರೆ ತುಂಬಾ ಹೆಲ್ಪ್ ಆಗ್ತೈತಿ. ಹಿಂಗಾಗಿ ಇವಾಗ ಅಳತೆ ಬ್ಲೌಸನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಇವಾಗ ಎದೆ ಸುತ್ತಳತೆಯನ್ನು ನಾನು ಚೆಕ್ ಮಾಡ್ತೀನಿ. ಮೊದಲಿಗೆ ಇವಾಗ ಹಲವಾರು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸನ್ನು ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಸ್ಟಿಚಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇವಾಗ ಈ ರೀತಿಯಾಗಿ ಉಲ್ಟಾ ಮಾಡಿಬಿಟ್ಟು ಇವೇನು ಹುಕ್ಸ್ ಅಟ್ಯಾಚ್ ಮಾಡಿವಲ್ಲ ಇಲ್ಲಿಂದನೂ ಇಲ್ಲಿವರೆಗೂ ಎಷ್ಟು ಬರ್ತೈತಿ ಅಂಥೇಳಿ ನಾವು ನೋಡ್ಕೋಬೇಕು. ಈ ಹುಕ್ಸ್ ಏನು ಅಟ್ಯಾಚ್ ಮಾಡಿವ ಇಲ್ಲಿಂದ ಹಿಡಿದು ಲೈಟಾಗಿ ಎಳ್ಕೊಂಡು ಇಲ್ಲೇ ನಾವು ಸ್ಟಿಚಿಂಗ್ ಏನೈತಾರೆ ಅಲ್ಲಿವರೆಗೂ ಎಷ್ಟು ಬರ್ತೈತಿ ಅಂತ ಹೇಳಿ ನಾವು ನೋಡಬೇಕು. ಕರೆಕ್ಟಾಗಿ 9 ಇಂಚು ಬರಲಾದೈತಿ. ನೀವು ಕಟಿಂಗ್ ಮಾಡುವಾಗ ಸ್ಟಿಚಿಂಗ್ ಮಾರ್ಜಿನ್ ಎಷ್ಟು ಎಕ್ಸ್ಟ್ರಾ ಬೇಕಲ್ಲ ನೀವು ಅಷ್ಟು ತೊಗೋಬೋದು. ಇವಾಗ ನೋಡ್ಲಾಕತ್ತಿರಲ್ಲ, ಕರೆಕ್ಟಾಗಿ 9 ಇಂಚ್ ಐತಿ. ಇದು 36. 9 ನಾವು 4ನೇ ಭಾಗ ಏನೈತಲ್ಲ ಒಂದು ಭಾಗ ಅಂತ ಹೇಳಿ ತೊಗೊಂಡು ನಾವು ಇಲ್ಲಿ 9 ಇಂಚ್ ತೊಗೊಂಡಿದ್ದೀನಿ. ಇದು 36 ಎದೆ ಸುತ್ತಳತೆ ಬ್ಲೌಸ್ ಐತಿ. ಇವಾಗ ಸೊಂಟದ ಸುತ್ತಳತೆಯನ್ನು ಚೆಕ್ ಮಾಡೋಣ ಅಂತ. ಇಲ್ಲಿ ಏನು ಹುಕ್ಸ್ ಹಾಕ್ಲಾಕ ನಾವೇನು ಮಣಿ ರೆಡಿ ಮಾಡಿವಲ್ವ ಅದನ್ನು ಬಿಟ್ಬಿಟ್ಟು ನಾವು ಇಲ್ಲಿಗೆ ನಾವು ಕ್ಲಿಯರಾಗಿ ತೋರಿಸ್ಲತ್ತೀನಿ. ಹಿಡ್ಕೊಂಡು ನೀವು 4 ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ಇಲ್ಲ ನೀವು ಫುಲ್ ಸುತ್ತಳತೆ ಚೆಕ್ ಮಾಡಿಕೊಂಡು ನೀವು 4ರ ಒಂದು ಭಾಗನ ತೊಗೊಂಡ್ರೆ ನಡಿತೈತಿ. ಇಲ್ಲ ನೀವು ಈ ರೀತಿಯಾಗಿ ಮಾಡಿಕೊಂಡ್ರೆ ನಿಮ್ಗೆ ಅಳತೆ ಅನ್ನೋದು ಬೇಗನೆ ಮಾಡ್ಬೋದು. ಇವಾಗ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ಬರ್ತೈತಿ ಅಂತೇಳಿ ನೋಡೋಣ. ಸೊಂಟದ ಸುತ್ತಳತೆ ಬಂದು ಇಲ್ಲಿ ನೋಡಿ 7 ಇಂಚ್ ಐತಿ ಟೋಟಲಾಗಿ, ಅಂದರೆ 28 ಸೊಂಟದ ಸುತ್ತಳತೆ ಆಯಿತು. ಆಮೇಲೆ ಬ್ಲೌಸ್ ಲೆಂತು ಇವಾಗ ಬ್ಯಾಕ್ ಪಾರ್ಟಿಂದ ನಾವು ಆ ಶೋಲ್ಡರ್ ಏನು ಜಾಯಿಂಟ್ ಮಾಡಿರ್ತೀವಲ್ವ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ನಾವು ನೋಡ್ಕೋಬೇಕು ಎಷ್ಟಿದೆ ಅಂಥೇಳಿ. ಕರೆಕ್ಟಾಗಿ ನೋಡ್ತಾ ಇದ್ದಿಲ್ಲ 13 ಇಂಚು ಲೆಂತ್ ಐತಿ. ಆಮೇಲೆ ಇಲ್ಲಿ ಆರ್ಮ್ ಹೋಲ್ ಲೆಂತ್ ಕೂಡ ನಾನು ನೋಡ್ಲತ್ತೀನಿ. ಅವರು ಇಲ್ಲಿ ಸ್ವಲ್ಪ ಟೈಟ್ ಆಗ್ಲಾಗ್ತೈತಿ ಅಂತ ಹೇಳತ್ತಿರು. ಹೀಗಾಗಿ ಇದಕ್ಕಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೋಬೇಕು. ಇವಾಗ ಅಳತೆನ ಮಾಡ್ಲಾಕತ್ತೀನಿ. ಎಷ್ಟೊಂದು ಜನ ನೀವು ಸ್ಟಾರ್ಟಿಂಗ್ ಬ್ಲೌಸ್ ಕಟಿಂಗ್ ಮಾಡ್ತಿರ್ತೀರಿ, ಇದು ಕಂಪಲ್ಸರಿ ಆಗಿರೋ ಆರ್ಮ್ ಹೋಲ್ ಲೆಂತ್ ಅನ್ನೋದು ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡ್ಲಾತಿಲ್ಲ, ಕರೆಕ್ಟಾಗಿ ಇಲ್ಲಿ 7 ಇಂಚ್ ಅನ್ನೋದು ಬರ್ಲಾಕತ್ತೈತಿ. ಇಲ್ಲಿ ನಾನು ಇದನ್ನು 7.5 ಅಂಥೇಳಿ ತೊಗೊಳ್ತೀನಿ. ಯಾಕಂತಂದರೆ ಈ ಬ್ಲೌಸ್ ಒಳಗೆ ಅವ್ರಿಗೆ ಆರ್ಮೋಲ್ ಟೈಟ್ ಬರ್ತಿದೆ ಅಂಥೇಳಿ ಇವಾಗ ಹೊಲಿರ್ತಕ್ಕಂಥ ಬ್ಲೌಸ್ ಏನೈತಲ್ಲ ಒಂದು ಸ್ವಲ್ಪ ಲೂಸ್ ಇಟ್ಟು ಸ್ಟಿಚಿಂಗ್ ಮಾಡಂತ ಹೇಳ್ಯಾರ. ಇದಿಷ್ಟು ನಾವು ಬಾಡಿ ಮೆಟೀರಿಯಲ್ ಅಳತೆ ಬ್ಲೌಸಲ್ಲಿ ತೊಗೊಂಡಿದ್ವಿ. ಇವಾಗ ಬ್ಲೌಸನ್ನು ನಾನು ಇದು ತುದಿ ಅಂಚು ಅನ್ನೋದು ಇಲ್ಲೈತಿ ನೋಡ್ಲಾಗ್ತಿರ್ಬೋದು. ಈ ರೀತಿಯಾಗಿ ಡಬಲ್ ಫೋಲ್ಡಿಂಗ ಮಾಡೈತಿ. ಮಾಡ್ಕೊಂಡಾದ ನಂತರ ಇನ್ನು ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊತೀರಿ. ನೀವು ಡೈರೆಕ್ಟಾಗಿ ಇಲ್ವಾ ಬಟ್ಟೆನ ನೀವು ಫೋಲ್ಡ್ ಮಾಡಿ ಮಾಡ್ಬೋದು. ನಿಮಗೆ ಈ ರೀತಿಯಾಗಿ ನಾವು ಸ್ವಲ್ಪ ಅನುಕೂಲ ಆಗ್ತದೆ ಹೇಳ್ಕೊಡ್ಲಾಕ ಅಂತ ಹೇಳಿ ನಾನು ಸಪ್ರೇಟಾಗಿ ಕಟ್ ಮಾಡ್ಲತ್ತೀನಿ. ಎದೆ ಸುತ್ತಳತೆ ಎಷ್ಟು 9 ಇಂಚ್ ಇತ್ತಲ್ಲ. ಇವಾಗ ನಾನಿಲ್ಲಿ ಬಟ್ಟೆ ಎಕ್ಸ್ಟ್ರಾ ಆಯ್ತಲ್ಲ ಹೆಂಗಿದ್ರು ಅಂಥೇಳಿ ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಇಲ್ಲಿ 2.5 ಇಟ್ಕೊಂಡು ತೊಗೋತೀನಿ. ಅಂದರೆ 9 ಇಂಚು ಎದೆ ಸುತ್ತಳತೆ ಐತಿ. ಇಲ್ಲಿ ಟೋಟಲಾಗಿ ನಮಗೇನೈತಲ್ಲ 11.5 ಇದ್ರೆ ನಡೀತೈತಿ. ಇವಾಗ ಇಷ್ಟು ನಾನು ಕಟಿಂಗ್ ಮಾಡ್ತೀನಿ. ಈ ಕಟಿಂಗ್ ಆದ ನಂತರ ಆಮೇಲೆ ಸ್ಲೀವ್ ಕಟಿಂಗ್ ಮಾಡೋಣ ಅಂತ ಇವಾಗ ಇದನ್ನ ಫುಲ್ ಬ್ಲೌಸನ್ನು ಓಪನ್ ಮಾಡಿಬಿಟ್ಟು ಮತ್ತೆ ಈ ರೀತಿಯಾಗಿ ಉದ್ದನೇ ರೀತಿ ಈ ರೀತಿಯಾಗಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ಫೋಲ್ಡ್ ಮಾಡಿದ್ದಾದ ನಂತರ ಇವಾಗ ಮೊದಲಿಗೆ ನಾನು ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ. ನೀವು ಯಾವುದೇ ರೀತಿ ಕಟಿಂಗ್ ಮಾಡ್ಬೋದು. ಮೊದಲಿಗೆ ಫ್ರಂಟ್ ಪಾರ್ಟ್ ಆದರೂ ಕಟಿಂಗ್ ಮಾಡ್ಬೋದು. ಅಂದರೆ ನಾನು ಯಾವತ್ತೂ ಬ್ಲೌಸ್ ಕಟಿಂಗ್ ಮಾಡುವಾಗ ಏನೈತಲ್ಲ ಬ್ಯಾಕ್ ಪಾರ್ಟನ್ನು ಕಟಿಂಗ್ ಮಾಡಿ ನಂತರ ಫ್ರಂಟ್ ಪಾರ್ಟನ್ನು ಕಟಿಂಗ್ ಮಾಡ್ತೀನಿ. ಇವಾಗ ನೋಡ್ಲಾಗ್ತೀರಲ್ಲ, ಮೊದಲಿಗೆ ಯಾವ ರೀತಿಯಾಗಿ ಎಕ್ಸ್ಟ್ರಾ ತೊಗೋಬೇಕು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ಇವಾಗ ರೆಡಿ ಬ್ಲೌಸ್ ಲೆಂತ್ ಎಷ್ಟೈತಿ 13 ಇಂಚ್ ಐತಿ. ಮೊದಲಿಗೆ ನಾವು ಇಲ್ಲಿ ಇದು ಪ್ಲೇನ್ ಬ್ಲೌಸ್ ಹಾಕಿರೋದ್ರಿಂದ ಬೆಂಡ್ ಪಟ್ಟಿ ನೀವು ಇದೇ ಒಂದು ಇದ್ರೊಳಗೆ ಫೋಲ್ಡ್ ಮಾಡ್ತೀನಿ ಅಂತಂದರೆ ಅದಕ್ಕೊಂದು 1 ಇಂಚು ಅಥವಾ 1.25 ಇಂಚು ಎಕ್ಸ್ಟ್ರಾ ತೊಗೋಬೋದು. ಇಲ್ಲಿ ಅಂಚು ಐತಿ, ಹೀಗಾಗಿ ನಾನು ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ.
ಇಲ್ಲ ನಾವು ಇವಾಗ ಲೈನಿಂಗ್ ಬ್ಲೌಸ್ ಏನು ಸ್ಟಿಚಿಂಗ್ ಮಾಡ್ತೀವಲ್ವ ಆ ರೀತಿಯಾಗಿ ಬೆನ್ ಪಟ್ಟಿ ನಾವು ಜಾಯಿಂಟ್ ಮಾಡ್ಕೋತೀವಿ ಅಂತಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ನೀವು ಬೆನ್ ಪಟ್ಟಿ ಸೆಪ್ರೇಟಾಗಿ ನೀವು ಬೇರೆ ಜಾಯಿಂಟ್ ಮಾಡ್ಕೊತೀನಿ ಅಂತಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲ ಅಂತಂದರೆ ನೀವು ಇಲ್ಲಿ ನಾನಿಲ್ಲಿ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ. ಅಂಚ್ ಐತೆ ನಾನು 1 ಇಂಚ್ ತೊಗೊಳತ್ತೀನಿ. ಇಲ್ಲ ಅಂತಂದ್ರೆ ಇಲ್ಲಿ ನಾನು 1 ಇಂಚು ಫೋಲ್ಡಿಂಗೋಸ್ಕರ ಅಂಥೇಳಿ 1 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲಿ ಬೇಕಂತಂದರೆ ನೀವು ಬೆನ್ ಪಟ್ಟಿ ಫೋಲ್ಡಿಂಗ್ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ತೊಗೋಬೋದು. ಇದು ನಾನು ಪ್ಲೇನ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಿರೋದು. ನೀವು ಲೈನಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ ಅಂತಂದರೆ ಅರ್ಧ ಇಂಚ್ ಮಾತ್ರ ನೀವು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಎಕ್ಸ್ಟ್ರಾ ತೊಗೊಳ್ಳಿ. ಇದಾದ ನಂತರ ಇವಾಗ ರೆಡಿ ಬ್ಲೌಸ್ ಲೆಂತನ್ನು ನಾನು ಮಾರ್ಕನ್ನು ಮಾಡ್ತೀನಿ. ರೆಡಿ ಬ್ಲೌಸ್ ಲೆಂತ್ ಎಷ್ಟೈತಿ 13 ಇಂಚ್ ಐತಿ. 13 ಇಂಚನ್ನು ನಾನಿಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಮೊದಲಿಗೆ 13 ಇಂಚು ಬ್ಲೌಸ್ ಲೆಂತ್, ರೆಡಿ ಬ್ಲೌಸ್ ಲೆಂತ್ 13 ಇಂಚು. ಆದ ನಂತರ ಇಲ್ಲೊಂದು ಲೈನನ್ನು ಎಳ್ಕೊಂಡು ಬಿಡೋಣ. ಆಯ್ತಲ್ಲ. ಇದಾದ ನಂತರ ನಾವು ಇಲ್ಲಿ ಬೆನ್ ಪಟ್ಟಿ ಫೋಲ್ಡಿಂಗ್ಗೋಸ್ಕರ 1 ಇಂಚ್ ಆಯಿತು. ರೆಡಿ ಬ್ಲೌಸ್ ಲೆಂತು 13 ಇಂಚು ಅದು ಆಯಿತು. ಇದಾದ ನಂತರ ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅಂಥೇಳಿ ಅರ್ಧ ಇಂಚು ಎಕ್ಸ್ಟ್ರಾ ತಗೊಳ್ತೀನಿ. ನಾನಿಲ್ಲಿ ಕನ್ಫ್ಯೂಸ್ ಆಗುತ್ತೆ ಅಂಥೇಳಿ ಈ ರೀತಿಯಾಗಿ ಸೆಪ್ರೇಟ್ ತೊಗೊಂಡು ನಾನು ಸ್ಟಾರ್ಟಿಂಗ್ ಟೈಲರಿಂಗ್ ಮಾಡೋರಿಗೆ ಹೆಲ್ಪ್ ಆಗಿ ಇರೋದಕ್ಕೋಸ್ಕರ ಈ ರೀತಿಯಾಗಿ ತೊಗೊಳ್ತಾ ಇದ್ದೀನಿ. ನೋಡಿದ್ರಲ್ಲ, ಇವಾಗ ಮಾರ್ಕಿಂಗ್ ಕಂಪ್ಲೀಟ್ ಆಯಿತು. ನಾನು ಇಲ್ಲಿ ಇದನ್ನು ಶೋಲ್ಡ್ರ್ ಬಂದು 5.5 ಶೋಲ್ಡರನ್ನು ನಾನು ತೊಗೊಳ್ತಾ ಇದ್ದೀನಿ. ಇಲ್ಲಿ ಕೂಡ 5.5 ಇಂಚು ಶೋಲ್ಡರನ್ನು ನಾನು ತೊಗೊಳ್ತೀನಿ. ನೆಕ್ ವಿಡ್ತ್ ಬಂದು 2 ಇಂಚನ್ನು ನಾನು ತೊಗೊಳ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು 3.5 ಇಂಚು ಶೋಲ್ಡರ್ ಉಳಿತು. ಇದ್ರೊಳಗೆ ಅರ್ಧ ಇಂಚ್ ಅನ್ನೋದು ನಾವು ಸ್ಲೀವ್ ಜಾಯಿಂಟ್ಗೋಸ್ಕರ ಹೋಗತ್ತೆ. ನಮಗೆ ಇದು ರೆಡಿ ಶೋಲ್ಡರ್ ಬಂದು ಇಲ್ಲೊಂದು 1/4 ಇಂಚು ಪೈಪಿಂಗ್ಗೋಸ್ಕರ ಹೋಯಿತು ಅಂತಂದರೆ 2.25 ಇಂಚ್ ನಮಗೆ ಶೋಲ್ಡರ್ ಬರ್ತೈತಿ. ಹಾಗೆಯೇ ಬ್ಯಾಕ್ ಕೊರಳಿನ ಲೆಂತ್ ಬಂದು 9 ಇಂಚನ್ನು ನಾನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಅವರು ಸ್ವಲ್ಪ ಬ್ರಾಡ್ ಬೇಕು ಅಂತ ಹೇಳಿದ್ರಲ್ಲ, ಹೀಗಾಗಿ 2.25 ಇಂಚು ನಾನು ಇಲ್ಲಿ ಬಿಡ್ತನ್ನು ಇಲ್ಲಿ ಕೆಳಗಡೆ ಬಿಡ್ತನ್ನು ತೊಗೊಂಡಿದ್ದೀನಿ. ಇಲ್ಲೊಂದು ಈ ರೀತಿಗೆ ಒಂದು ಲೈನನ್ನು ಹೇಳ್ಕೊಳ್ತೀನಿ. ಇದಾದ ನಂತರ ಈ ಲೈನ್ ಕೂಡ ಇಲ್ಲಿ 2.25 ಇಂಚ್ ತೊಗೊಂಡಿದ್ದೀನಿ. ಇದಾದ ನಂತರ ಆರ್ಮ್ ಹೋಲ್ ಲೆಂತ್ ಅಂತ ಚೆಕ್ ಮಾಡ್ಕೊಳ್ತೀನಿ. ಆಮೇಲೆ ಲೆಂತ್ನ ಚೆಕ್ ಮಾಡ್ಕೊಳ್ತೀನಿ. ಇಲ್ಲಿ ಆರ್ಮ್ ಹೋಲ್ ಲೆಂತ್ ಬಂದು ನಾನು 5 ಇಂಚು ಆರ್ಮ್ ಹೋಲ್ ಲೆಂತನ್ನು ತೊಗೊಳ್ತೀನಿ. ಹಾಗೆ ಇದೇ ಸುತ್ತಳತೆ ಎಷ್ಟಿತ್ತು 9 ಇಂಚ್ ಇತ್ತಲ್ಲ, 9 ಇಂಚನ್ನು ನಾನು ಇಲ್ಲಿ ತೊಗೊಳ್ತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು 2 ಇಂಚನ್ನು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ತೊಗೊಂಡಿನಿ. ಇದು ಬ್ಯಾಕ್ ಪಾರ್ಟ್ ಆಗಿರೋದ್ರಿಂದ ಈ ಕರ್ವ್ ಶೇಪಲ್ಲಿ ನಾನು 1/4 ಇಂಚ್ ಆಗೋಷ್ಟೇ ತೊಗೊಂಡಿದ್ದೀನಿ. ಈ ಟೈಮಲ್ಲಿ ನಮಗೆ ಇದು ಸ್ಕೇಲ್ ಅನ್ನೋದು ಹೆಲ್ಪ್ ಆಗ್ತೈತಿ. ಈ ರೀತಿಯಾಗಿ ಜಾಯಿಂಟ್ ಆಗೋ ರೀತಿ ನಿಮಗೆ ಯಾವ ರೀತಿಯಾಗಿ ನಿಮ್ಗೆ ಕರೆಕ್ಟ್ ಅನ್ಸುತ್ತಲ್ಲ ನೋಡಿಬಿಟ್ಟು ತೊಗೋಬೋದು. ನಾನು ಯಾವತ್ತೂ ಏನಂತಲ್ಲ ಫ್ರೀ ಹ್ಯಾಂಡಲ್ಲೇ ನಾನು ಇಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ. ಸೇಪ್ ಹಾಕೋದು ಕಂಪ್ಲೀಟ್ ಆಯಿತು. ಆಮೇಲೆ ಇಲ್ಲಿ ಸೊಂಟದ ಸುತ್ತಳತೆ ಎಷ್ಟು ನಾವು ಅಳತೆ ಮಾಡಿದ್ವಿ 7 ಇಂಚ್ ಇತ್ತಲ್ಲ, ಅದನ್ನು ಮಾರ್ಕಿಂಗ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ಟಕ್ಸ್ಗೋಸ್ಕರ ನಾನು 3/4 ಇಂಚನ್ನು ತೊಗೊಳ್ತೀನಿ. ನೀವು ಬೇಕಿದ್ರೆ 1 ಇಂಚ್ ತೊಗೋಬೋದು. ಇಲ್ಲಿ 2 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಇವನು ಕೂಡ ನಾನು 2 ಪಾಯಿಂಟನ್ನು ಜಾಯಿಂಟ್ ಮಾಡ್ತೀನಿ. ಈ ರೀತಿಯಾಗಿ ನಾವು ಕರೆಕ್ಟಾಗಿ ನಾವು ಬ್ಲೌಸ್ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿದ್ವಿ ಅಂತಂದ್ರೆ ಯಾವುದೇ ರೀತಿಯಾಗಿ ನಮ್ಗೆ ಬ್ಲೌಸ್ ಅನ್ನೋದು ಕೆಟ್ಟೋಗಿಲ್ಲ. ಇವಾಗ ಇದಾದ ನಂತರ ಇಲ್ಲಿ ಬ್ಯಾಕ್ ಪಾರ್ಟಲ್ಲಿ ಟಕ್ಸ್ ಏನೈತಿಲ್ಲ, ಇವಾಗ ಸೊಂಟ ಸುತ್ತಳತೆ ಎಷ್ಟು ಹಿಡ್ಕೊಂಡಿರ್ತೀವಲ್ವ ಇದನ್ನು ಫೋಲ್ಡ್ ಮಾಡಿ ಮಧ್ಯದಲ್ಲಿ ನಾವು ಒಂದು ಮಾರ್ಕಿಂಗನ್ನು ಹಾಕಬೇಕು. ಇಲ್ಲಿ ಟಕ್ಸ್ಗೋಸ್ಕರ ಎಷ್ಟು 3/4 ಇಂಚ್ ತೊಗೊಂಡಿದ್ವಲ್ಲ, 3/4 ಇಂಚು ನಮಗೆ 2 ಸೈಡಲ್ಲಿ ಕರೆಕ್ಟಾಗಿ ಬರಬೇಕು. ಆ ಸೈಡ್ ಅರ್ಧ, ಈ ಸೈಡ್ ಅರ್ಧ ಆಯ್ತಲ್ಲ. ಆಮೇಲೆ ಟಕ್ಸ್ ಲೆಂತ್ ಬಂದು ಇಲ್ಲಿ 3.5 ಇಂಚಿಗೆ ನಾನು ಲೆಂತನ್ನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ನೀವು ಯಾವ ಶೇಪಲ್ಲಿ ಬೇಕು ಆ ಶೇಪನ್ನು ಇಲ್ಲಿ
ಡ್ರಾ ಮಾಡ್ಬೋದು ಅಥವಾ ರೌಂಡ್ ಶೇಪು. ನಾನಿಲ್ಲಿ ರೌಂಡ್ ಶೇಪ್ ಬೇಕಂತ ಹೇಳಿದ್ರಲ್ಲ, ಹೀಗಾಗಿ ನಾನಿಲ್ಲಿ ರೌಂಡ್ ಶೇಪ್ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ತೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಬ್ರಾಡ್ ಬೇಕು ಅಂತಂದರೆ ಇಲ್ಲೇ ಸೆಂಟ್ರಲ್ ರೀತಿಯಾಗಿ ತೊಗೋಬೋದು. ಇದು ಕರೆಕ್ಟಾಗಿದೆ ಅಂತ ಹೇಳಿ ನಾನು ಆಯಿತು. ಇವಾಗ ಬ್ಯಾಕ್ ಪಾರ್ಟ ಮಾರ್ಕಿಂಗ್ ಮಾಡೋದು ಕಂಪ್ಲೀಟ್ ಆಯಿತು. ಇನ್ನು ಫ್ರಂಟ್ ಪಾರ್ಟನ್ನು ನಾನು ಯಾವ ರೀತಿಯಾಗಿ ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಇವಾಗ ಏನಿಲ್ಲ ಕೊರಳಿಂದ ಏನಿಲ್ಲ ನಾನು ಸ್ಟಿಚಿಂಗ್ ಮಾಡುವಾಗಲೇ ಇದನ್ನು ಕಟಿಂಗ್ ಮಾಡ್ತೀನಿ. ಆಮೇಲೆ ಇನ್ನೂ ನಿಮ್ಗೆ ಹೇಳೋದು ಮಾಡ್ತೀನಿ, ಇಲ್ಲಿ ಹೆಚ್ಚು ಕಡಿಮೆ ಇವಾಗಲೇ ಮಾಡ್ಕೋಬೇಕು. ಆರ್ಮೋಲ್ ಲೆಂತನ್ನು ನಾನು ಚೆಕ್ ಮಾಡ್ತಾ ಇದ್ದೀನಿ. ನಿಮ್ಮ ಬ್ಲೌಸ್ ಒಳಗೆ ಎಷ್ಟೈತಲ್ಲ ನೋಡಿಕೊಂಡು ಆರ್ಮೋಲ್ ಲೆಂತ್ ಕರೆಕ್ಟಾಗಿ ಬರಬೇಕು. ಇಲ್ಲಿ ನೋಡ್ಲಾಕತ್ತಿರಲ್ವಾ, ಕರೆಕ್ಟಾಗಿ 7.5 ಬಂದಿದೆ. 1 ಪಾಯಿಂಟ್ ಹೆಚ್ಚು ಬಂದಿದೆ, ಅದಕ್ಕೇನು ಇದನ್ನಿಲ್ಲ. ಸ್ಟಿಚಿಂಗ್ ಮಾಡಿದ ನಂತರ ಕರೆಕ್ಟಾಗಿರುತ್ತೆ. ಕರೆಕ್ಟಾಗಿ 7.5 ನಮ್ಗೆ ಬರ್ತಿದೆ. ಇದು ಕರೆಕ್ಟಾಗಿದೆ. ನಿಮಗೆ ಏನಾದರೂ ಲೆಂತ್ ಕಡಿಮೆ ಇದೆ ಅಂತಂದರೆ ಆರ್ಮೋಲ್ ಏನಿದೆಯಲ್ಲ ಇದನ್ನು ನಾವು ಡೌನಿಂಗ್ನ ಜಾಸ್ತಿ ಮಾಡ್ಕೋಬೇಕು. ಇಲ್ಲ ನಿಮಗೆ ಆರ್ಮೋಲ್ ಲೆಂತ್ ಜಾಸ್ತಿ ಬರ್ತಿದೆ ಅಂತಂದ್ರೆ ಇವಾಗ ರೆಡಿ 7.5 ಬೇಕು ಅಂದರೆ ನಮ್ಗೆ 8 ಬರ್ತಿತ್ತು ಅಂತಂದರೆ ಸ್ವಲ್ಪ ಇದು ಕಡಿಮೆ ಮಾಡಿಕೊಂಡು ಸೇಫ್ ಹಾಕ್ಕೊಂಡು ಕಟಿಂಗ್ ಮಾಡಬೇಕು ಇಷ್ಟೇ. ಓಕೆ, ಇವಾಗ ಬ್ಯಾಕ್ ಪಾರ್ಟ್ ಕಟಿಂಗ್ ಆಯಿತು. ಇನ್ನು ಫ್ರಂಟ್ ಪಾರ್ಟ್ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬೇಗವಾಗ ನಾವು ಇಲ್ಲಿ ಸೈಡ್ ಏನೈತಲ್ಲ, ಮೊದಲಿಗೆ ಇಲ್ಲಿ ಹೇಳಕ್ಕೆ ಮಾಡ್ತೀನಿ ನಾನು. ಇಲ್ಲಿ ಕ್ಲೋಸ್ ಇರೋದು ನಮ್ಮ ಸೈಡ್ ಇತ್ತು, ಓಪನ್ ಇರೋದು ನಮ್ಮ ಎದುರುಗಡೆ ಇತ್ತು. ಹಾಗೆ ಇವಾಗ ನಾನು ಇಲ್ಲಿ ನಿಮಗೆ ಓಪನ್ ಇರೋದನ್ನು ನನ್ನ ಸೈಡ್ ಹಾಕ್ಕೊಂಡು ಕ್ಲೋಸ್ ಇರೋದನ್ನು ಆ ಸೈಡ್ ಹಾಕ್ಕೊಂಡು ಇವಾಗ ಮಾರ್ಕಿಂಗನ್ನು ಮಾಡ್ಲಕತ್ತೀನಿ. ಮೊದಲಿಗೆ ಇಲ್ಲಿ ಒಂದು 1/4 ಇಂಚ್ ಆಗೋಷ್ಟು ಈ ರೀತಿಯಾಗಿ ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಅಂತೇಳಿ ಮಾರ್ಕಿಂಗನ್ನು ಮಾಡ್ಲಾತೀನಿ. ಹುಕ್ಸ್ ಪಟ್ಟಿ ಉಂಡಿ ಪಟ್ಟಿ ಏನು ಅಟ್ಯಾಚ್ ಮಾಡ್ತೀವಲ್ಲ ಅದಕ್ಕೋಸ್ಕರ ಅಂಥೇಳಿ ಮೊದಲಿಗೆ ನಾವು ಇಷ್ಟು ಸ್ಟಿಚಿಂಗ್ ಮಾರ್ಜಿನ ಎಕ್ಸ್ಟ್ರಾ ತೊಗೋಬೇಕು. ಬೇಕು ಅಂತಂದರೆ ನೀವು ಎಷ್ಟು ಸ್ಟಿಚಿಂಗ್ ಮಾಡ್ತೀರೋ ಅರ್ಧ ಇಂಚು ಬೇಕಾದ್ರೆ ಅರ್ಧ ಇಂಚು ತೊಗೋಬೋದು. ನಾನಿಲ್ಲಿ ಒಂದು 1/4 ಇಂಚ್ ಆಗೋಷ್ಟು ತೊಗೊಂಡಿದ್ದೀನಿ. ಇದಾದ ನಂತರ ಶೋಲ್ಡರ್ ನಾನು 5.5 ತೊಗೊಂಡಿದ್ದೀನಲ್ಲ, ಫ್ರಂಟಲ್ಲಿ ಕೂಡ ನಾನು 5.5ನ ತೊಗೊಂಡಿದ್ದೀನಿ. ಇಲ್ಲಿ ಅಂದಾಜು ಇಲ್ಲಿ ಕೂಡ 5.5 ತೊಗೊಳ್ತೀನಿ. ಆಮೇಲೆ ಬಿಟ್ಟು ಇಲ್ಲಿ ಕೂಡ 2 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಫ್ರಂಟ್ ಪಾರ್ಟು ಕೊರಳಿನ ಲೆಂತ್ ಬಂದು 6.25 ಇಂಚನ್ನು ನಾನು ತೊಗೊಳ್ತೀನಿ, ಅಥವಾ 6.5 ತೊಗೊಳ್ತೀನಿ. ಇಲ್ಲಿ ಶೋಲ್ಡರ್ ಜಾಯಿಂಟ್ಗೋಸ್ಕರ ಅರ್ಧ ಇಂಚ್ ಹೋಗ್ತೈತಿ, ಅದನ್ನ ಇಟ್ಕೊಂಡೆ ನಾನು 6.5 ಇಂಚು ಫ್ರಂಟಲ್ಲಿ ಲೆಂತನ್ನು 6.5 ತೊಗೊಂಡಿದ್ದೀನಿ. ವಿಡ್ತ್ ಬಂದಿಲ್ಲಿ ಮೇಲ್ಗಡೆ 2 ಇಂಚ್ ತೊಗೊಂಡಿದ್ದೀನಿ, ಕೆಳಗಡೆ 2.25 ಇಂಚು ವಿಡ್ತ್ ತೊಗೊಂಡಿದ್ದೀನಿ. ಆಮೇಲೆ ಬ್ಯಾಕ್ ಪಾರ್ಟಲ್ಲಿ ನಾವು ಆರ್ಮೋಲ್ ಲೆಂತ್ ಎಷ್ಟು 5 ಇಂಚ್ ತೊಗೊಂಡಿದ್ವಲ್ಲ, ಇಲ್ಲಿ ಕೂಡ ನಾನು 5 ಇಂಚು ತೊಗೊಳಕತ್ತೀನಿ. ಆಮೇಲೆ ಎದೆ ಸುತ್ತಳತೆ ಬಂದು ಬ್ಯಾಕ್ ಪಾರ್ಟಲ್ಲಿ 9 ಇಂಚ್ ತೊಗೊಂಡಿದ್ದೀನಿ, ಫ್ರಂಟಲ್ಲಿ 9.25 ಇಂಚ್ ತೊಗೊಂಡಿದ್ದೀನಿ. ಯಾಕಂತಂದರೆ ಇಲ್ಲಿ ಕರು ಶೇಪಲ್ಲಿ ಒಂದು ಟಕ್ಸ್ ಇಡ್ತೀವಲ್ಲ ಅದಕ್ಕೋಸ್ಕರ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ಇಲ್ಲಿ ಕರು ಶೇಪಲ್ಲಿ ನಾನು ಇಲ್ಲಿ 3/4 ಇಂಚನ್ನು ತೊಗೊಂಡಿದ್ದೀನಿ ಫ್ರಂಟ್ ಪಾರ್ಟಲ್ಲಿ. ರೀತಿಯಾಗಿ ನೀವು ಸ್ಕೇಲ್ ತೊಗೊಂಡು ಸೇಪನ್ನು ಹಾಕ್ಬೋದು. ಆಯಿತು. ಇದಾದ ನಂತರ ಇಲ್ಲಿ ಫ್ರಂಟಲ್ಲಿ ಕೂಡ ಇದನ್ನ ಯೂಸ್ ಮಾಡಿ ಇಲ್ಲ ಬೇರೆ ನಿಮಗೆ ಬೇರೆ ಡಿಸೈನ್ ಬೇಕು ಅಂತಂದರೆ ಇಲ್ಲಿ ಡ್ರಾ ಮಾಡ್ಕೋಬೋದು. ಇದಾದ ನಂತರ ನೆಕ್ಸ್ಟು ಬ್ಯಾಕ್ ಪಾರ್ಟಲ್ಲಿ ರೆಡಿ ಬ್ಲೌಸ್ ಲೆಂತ್ ಎಷ್ಟಿದೆ ಅಂತಂದರೆ 13 ಇಂಚು ರೆಡಿ ಬ್ಲೌಸ್ ಲೆಂತ್ ಐತಿ. ಇವಾಗ ಫ್ರಂಟಲ್ಲಿ ನಾನು 13 ಇಂಚಿಗೆ ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ದಪ್ಪ ಇದ್ದಾರೆ ಅಂತಂದರೆ ನೀವು 2 ಇಂಚು ಎಕ್ಸ್ಟ್ರಾ ತೊಗೋಬೋದು. ಇಲ್ಲಿ ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊಂಡು 13.5 ಇಂಚಿಗೆ ನಾನು 1.5 ಇಂಚು ಎಕ್ಸ್ಟ್ರಾ ತೊಗೊಂಡು 13 ಇಂಚು ಬ್ಲೌಸ್ ರೆಡಿ ಬ್ಲೌಸ್ ಲೆಂತ್ 13 ಇಂಚು, ಅದಕ್ಕೆ 1.5 ಇಂಚು ಎಕ್ಸ್ಟ್ರಾ ತೊಗೊಂಡು 14.5 ನಾನು ತೊಗೊಳಕತ್ತೀನಿ. ಇನ್ನೊಂದು ಸ್ಟ್ರೇಟ್ ಲೈನನ್ನು ಹೇಳ್ಕೊಂಡ್ಬಿಡಿ. ಇದಾದ ನಂತರ ಇಲ್ಲಿ ಕ್ರಾಸ್ ಬೆಲ್ಟ್ಗೋಸ್ಕರ ಒಂದು ಸೈಡು 3 ಇಂಚ್ ತೊಗೊಂಡಿದ್ದೀನಿ, ಇನ್ನೊಂದು ಸೈಡು 2.5 ಇಂಚ್ ತೊಗೊಂಡಿದ್ದೀನಿ. ಆಮೇಲೆ ಇಲ್ಲಿ ಕ್ರಾಸ್ ಬೆಲ್ಟ್ ಜಾಸ್ತಿ ಬೇಕಂದ್ರೆ ತೊಗೋಬೋದು. ನಾನು ಪ್ರತಿ ಸಲ ಈ ಬ್ಲೌಸ್ ಅವರು ಹೊಲ್ದು ಕೊಡ್ಬೇಕಂತಂದ್ರೆ ಇದೇ ರೀತಿಯಾಗಿ ಮೆಜರ್ಮೆಂಟನ್ನು ತೊಗೊಂಡಿರ್ತೀನಿ. ಇಲ್ಲಿ ಮಧ್ಯದಲ್ಲಿ 2 ಇಂಚನ್ನು ಮಾರ್ಕಿಂಗನ್ನು ಹಾಕೀನಿ. ಇಲ್ಲಿ ನೋಡ್ಲಾಕತ್ತಿರಲ್ಲ ಕರೆಕ್ಟಾಗಿ 12.5 ಇಂಚು ಇದು ಲೆಂತ್ ಬರ್ತಾ ಇದೆ. ನೀವು ಅಂತಂದರೆ ಇಲ್ಲಿ ಅದೇ ಸುತ್ತಳತೆ ಎಷ್ಟು ಇರುತ್ತಲ್ಲ ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ನೀವು ಮಾರ್ಕಿಂಗನ್ನು ಮಾಡ್ಬೋದು. ಇಲ್ಲಿಂದ ಇಲ್ಲಿಗೆ ನಾನು ಟಕ್ಸ್ ಪಾಯಿಂಟು
2 ಇಂಚಿಗೆ ಮಾರ್ಕ್ ಮಾಡ್ತೀನಿ ಇಲ್ಲಿ. ಇದಾದ ನಂತರ ಇಲ್ಲಿ ಕ್ರಾಸ್ ಬೆಲ್ಟನ್ನು ಮಾರ್ಕಿಂಗ್ ಮಾಡ್ತೀನಿ. ಮೊದಲಿಗೆ ಇಲ್ಲಿಂದ ಇಲ್ಲಿಗೆ ಈ ರೀತಿಯಾಗಿ ಕ್ರಾಸ್ ಬೆಲ್ಟನ್ನು ತೊಗೋಬೋದು. ಇಲ್ಲಿ ಬಟ್ಟೆ ಜಾಸ್ತಿ ಇದೆ, ಹೀಗಾಗಿ ನಾನು ಇಲ್ಲೇ ಫೋಲ್ಡ್ ಮಾಡಿಬಿಟ್ಟು ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ತೊಗೊಂಡಿಲ್ಲ. ಇಲ್ಲ ನಿಮಗೆ ಬಟ್ಟೆ ಕಡಿಮೆ ಇದೆ, ನಾವು ಕ್ರಾಸ್ ಬೆಲ್ಟನ್ನು 2 ಸೈಡ್ ಸ್ಟಿಚ್ ಮಾಡಬೇಕು ಅಂತಂದರೆ ನೀವು ಕರೆಕ್ಟಾಗಿ 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಇಲ್ಲಿ ನಾನು ಸ್ಟಿಚಿಂಗ್ ಮಾಡೋದು ಅವಶ್ಯಕತೆ ಇಲ್ಲ ಅಂಥೇಳಿ 1/2 ಇಂಚು ಕಡಿಮೆ ತೊಗೊಂಡಿದ್ದೀನಿ. ಲೆಂತು 13ಗೆ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ನೀವು 2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಕರೆಕ್ಟಾಗಿನೇ ಇರುತ್ತೆ. ಆಮೇಲೆ ಇಲ್ಲಿ ಸೆಂಟ್ರಲ್ಲಿ ಟಕ್ಸ್ ಪಾಯಿಂಟನ್ನು ನಾನಿಲ್ಲಿ 3.5 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನನ್ನು ಬಿಟ್ಬಿಟ್ಟು 3.5 ಇಂಚಿಗೆ ಸೆಂಟ್ರಲ್ಲಿ ಮಾರ್ಕಿಂಗನ್ನು ಮಾಡಬೇಕು. ಇಲ್ಲಿಂದ ಇಲ್ಲಿಗೆ ಎಷ್ಟು 2.5 ಇಂಚು ನಾವು ಮಾರ್ಕಿಂಗ್ ಮಾಡಿದ್ವಲ್ಲ, 2.25 ಇಂಚಿಗೆ ನಾನು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇದಾದ ನಂತರ ನಾವು ಇಲ್ಲಿ ಎಷ್ಟು ಟಕ್ಸ್ ಇಡ್ತೀವಲ್ಲ ಆ ಬೇಸ್ ಮೇಲೆ ನೀವು ಇಲ್ಲಿ ಬಿಡ್ತನ್ನು ಮಾರ್ಕಿಂಗ್ ಮಾಡಬೇಕು. ಬಿಡ್ತು ನಾನು ಇಲ್ಲಿ ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು ಈ ರೀತಿಯಾಗಿ ನಾನು ತೊಗೊಳ್ತಾ ಇದ್ದೀನಿ. ನೀವು ಜಾಸ್ತಿ ತೊಗೊಳ್ತೀನಿ 1/4 ಇಂಚು, ಆ ಸೈಡ್ 1/4 ಇಂಚು, ಈ ಸೈಡ್ 1/4 ಇಂಚು ತೊಗೋಬೋದು. ನಾನು 1 ಇಂಚು ತೊಗೊಂಡು ಮಾರ್ಕಿಂಗನ್ನು ಮಾಡ್ಲಾಕತ್ತೀನಿ. ಇಲ್ಲಿ ಕಪ್ ಶೇಪ್ ಅನ್ನೋದು ನೀಟಾಗಿ ಬರ್ತದೆ. ಇದಾದ ನಂತರ ಇವಾಗ ನಾನು ಇದನ್ನು 2 ಟಕ್ಸನ್ನು ಇಟ್ಟು ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಬಿಡಿ. ನಾನು ಎಲ್ಲ ಸೈಡಿಗೂ ಈ ರೀತಿಯಾಗಿ 1 ಇಂಚಿಗೆ ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಈ ಸೈಡಲ್ಲಿ ಏನೈತಲ್ಲ ಕರೆಕ್ಟಾಗಿ 2.5 ಇಂಚಿಗೆ ನಾನು ಸೆಂಟ್ರಲ್ಲಿ 2.5 ಇಂಚಿಗೆ ಒಂದು ಲೈನನ್ನು ಕೊಡ್ತೀನಿ. 4 ಟಕ್ಸ್ ಬ್ಲೌಸ್ ಆಗಿದೆ. ಈ ರೀತಿಯಾಗಿ ನೀವು ಮಾರ್ಕಿಂಗನ್ನು ಮಾಡ್ಬೋದು. ನಾನಿಲ್ಲಿ ಯಾವುದೇ ರೀತಿಯಾಗಿ ಏನಂತಲ್ಲ ರೆಡಿ ಬ್ಲೌಸ್ ಬೇಸ್ ಮೇಲೆ ಯಾವ ರೀತಿಯಾಗಿ ಕಟಿಂಗ್ ಮಾಡೋದು ಅಂತೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ಈ ಸೈಡ್ ಕೂಡ ಸೆಂಟ್ರಲ್ಲಿ ಈ ರೀತಿಯಾಗಿ ನೀವು ಇಲ್ಲಿ 2 ಟಕ್ಸ್ ಬ್ಲೌಸನ್ನು ನಾನು ಸ್ಟಿಚಿಂಗ್ ಮಾಡ್ಲಾತೀನಿ. ನೀವು 4 ಟಕ್ಸ್ ಬ್ಲೌಸ್ ಸ್ಟಿಚಿಂಗ್ ಮಾಡೋರು ಇದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ತಿಳಿಸ್ಕೊಡ್ಲಾಕತ್ತೀನಿ. ನೋಡಿದ್ರಲ್ವ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಅಳತೆ ಬ್ಲೌಸನ್ನು ತೊಗೊಂಡು ಮಾರ್ಕಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲಿ ಯಾರಿಗೆ ಕನ್ಫ್ಯೂಸ್ ಆಗದೆ ರೀತಿಯಾಗಿ ನೀವು ಕಟಿಂಗ್ ಮಾಡ್ಬೋದು ಅಂತ ಹೇಳಿ ತಿಳಿಸ್ಕೊಡ್ಲಾತೀನಿ. ಆಮೇಲೆ ನೀವು ಕರೆಕ್ಟಾಗಿ ರೆಡಿ ಬ್ಲೌಸ್ ಒಳಗೆ ಯಾವ ರೀತಿಯಾಗಿ ಕರೆಕ್ಟಾಗಿ ಹುಕ್ಸ್ ಪಟ್ಟಿ ಇದೆ ಅಂತ ಹೇಳಿ ನೀವು ಕಟಿಂಗ್ ಹೆಂಗೆ ಮಾಡೋದು ಅಂತ ಹೇಳಿ ಆಲ್ರೆಡಿ ಹಲವಾರು ವಿಡಿಯೋ ಒಳಗೆ ನಾನು ತಿಳಿಸ್ಕೊಡ್ತೀನಿ. ಆಯ್ತಲ್ಲ, ಇವಾಗ ಸಿಂಪಲ್ಲಾಗಿ ಕನ್ಫ್ಯೂಷನ್ ಇರಲಾರ್ದೆ ಇವಾಗ ರೆಡಿ ಬ್ಲೌಸ್ ಇದೆ ಅಂತಂದರೆ ಅದನ್ನ ಬೇಸ್ ಮೇಲೆ ನಾವು ರೀತಿ ಕಟಿಂಗ್ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಆಯ್ತಲ್ಲ ಕರೆಕ್ಟಾಗಿ ನಾವು ಆಯಿತು. ಆಮೇಲೆ ಸೊಂಟದ ಸುತ್ತಳತೆ ಎಷ್ಟಿದೆ ಇದು 7 ಇಂಚ್ಗೆ ಒಂದು ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಇಲ್ಲಿ ವಿಡ್ತ್ ಎಷ್ಟು ತೊಗೊಂಡಿದ್ವಿ 2 ಇಂಚು, ಆ ಸೈಡ್ 1 ಇಂಚು, ಈ ಸೈಡ್ 1 ಇಂಚಲ್ಲ 2 ಇಂಚನ್ನು ಇಲ್ಲಿ ಮಾರ್ಕಿಂಗನ್ನು ಮಾಡ್ತೀನಿ. ಆಮೇಲೆ ಸ್ಟಿಚಿಂಗ್ ಮಾರ್ಜಿನ್ 2 ಇಂಚು. ನೋಡಿದ್ರಲ್ವ ನಮಗೆ ಬಟ್ಟೆ ಅನ್ನೋದು ಕರೆಕ್ಟಾಗಿನೇ ಬರ್ತಿದೆ. ಇವಾಗ ಸ್ಟಿಚಿಂಗ್ ಮಾರ್ಜಿನನ್ನು 2 ಇಂಚು ಬಿಟ್ಬಿಟ್ಟು ನಾನು 2.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಕಟಿಂಗ್ ಮಾಡುವಾಗ. ಯಾಕಂತಂದರೆ ಇಲ್ಲಿ ನಮಗೆ ಕರೆಕ್ಟಾಗಿ ಬರುತ್ತೆ ಅಂತ ಸ್ವಲ್ಪ 1 ಇಂಚ್ ಕಡಿಮೆ ಬಂತು ಅಂತಂದರೆ ಇಲ್ಲಿ ನಮಗೆ ಕಪ್ ಸೇಪನ್ನು ತುಂಬ ನೀಟಾಗಿ ಬರಂಗಿಲ್ಲ, ಟಕ್ಸ್ ಅನ್ನೋದು ನಾವು ಕಡಿಮೆ ಹಿಡಿಬೇಕಾಗ್ತದೆ. ಹೀಗಾಗಿ ಇದು ಬಟ್ಟೆ ಕರೆಕ್ಟಾಗಿನೇ ಇದೆ. ಇವಾಗ ನೋಡ್ಲಾತಿರಲ್ಲ ಇಲ್ಲಿ ಕೂಡ ನೀವು ಲೈನ್ಸ್ನ ನಾನು ಜಾಯಿಂಟ್ ಮಾಡ್ತೀನಿ. ಆಯ್ತಲ್ಲ, ವೆರಿ ಸಿಂಪಲ್ಲಾಗಿ ನೀವು ರೆಡಿ ಬ್ಲೌಸ್ ಇತ್ತು ಅಂತಂದರೆ ಇವಾಗ ಸ್ಟಾರ್ಟಿಂಗ್ ಕಲಿಯತ್ತಂದರೆ ಈ ರೀತಿಯಾಗಿ ನೀವು ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟಿಂಗ್ ಮಾಡಿ ನೀವು ಸ್ಟಿಚಿಂಗ್ ಮಾಡ್ಬೋದು. ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ನೋಡ್ಲತ್ತಿರಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಇವಾಗ ನಾನು ಕ್ರಾಸ್ ಬೆಲ್ಟ್ ಒಂದು ಕಟಿಂಗ್ ಮಾಡಿ ಎಂಡ್ ಮಾಡ್ತೀನಿ ನಿಮಗೆ. ಇಲ್ಲಿ ನೀವು ಡಾಟ್ ಇಡ್ತೀನಿ ಅಂತಂದರೆ ಮೊದಲಿಗೆ ಒಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡು ಬಿಡಬೇಕು. ಇಲ್ಲ ಅಂತಂದರೆ ನಾನು ಕರೆಕ್ಟಾಗಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕಂದರೆ 2 ಟಕ್ಸ್ ಬ್ಲೌಸ್ ಆಗಿರೋದ್ರಿಂದ ನಾನು ಲೆಂತಲ್ಲಿ 1.5 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. 4 ಟಕ್ಸ್ 1.5 ಇಂಚನ್ನು ನೀವು 2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದ 4 ಟಕ್ಸ್ ಬ್ಲೌಸ್ ಅಂತಂದರೆ ನೀವು 2.5 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ, ಕರೆಕ್ಟಾಗಿನೇ ಇರುತ್ತೆ. ಇವಾಗ ಫೋಲ್ಡ್ ಮಾಡಿಬಿಟ್ಟು ನಾನು ಅಂದರೆ ಇದು ಎಕ್ಸ್ಟ್ರಾ ಇದೆಯಲ್ಲ ಬಟ್ಟೆನ ಇನ್ನು ನಾನು ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಮಾಡೋಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಕಟಿಂಗ ಮಾಡ್ಲಾಕತ್ತೀನಿ. ಸಿಂಪಲ್ಲಾಗಿ ನೀವು ಈ ರೀತಿಯಾಗಿ ಬ್ಲೌಸ್ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ನೋಡಿ ಸ್ಟಿಚಿಂಗ್ ಮಾಡೋರು. ಇದು ಆರ್ಮ್ ಲೆಂತ್ ಕೂಡ ಕರೆಕ್ಟ್ ಇದೆ. ನಾನು ಮೊದಲಿಗೆ ಬ್ಯಾಕ್ ಪಾರ್ಟಲ್ಲಿ ನಿಮ್ಗೆ ಯಾವ ರೀತಿಯಾಗಿ ಮೆಜರ್ಮೆಂಟ್ ಮಾಡಿ ಕಟಿಂಗ್ ಮಾಡೋದು ಅಂತ ಹೇಳಿ ತಿಳಿಸ್ಕೊಟ್ಟಿನಿ. ಆಮೇಲೆ ಇಲ್ಲಿ ಟಕ್ಸ್ ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲಿ ಒಂದು ಈ ರೀತಿಯಾಗಿ ನಾಚ್ ಹಾಕೊಂಡ್ಬಿಟ್ರೆ ಅದು ನಿಮ್ಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಹೆಲ್ಪ್ ಆಗ್ತೈತಿ. ಇಲ್ಲಿ ನೀವು ನಮ್ಮ 4 ಟಕ್ಸ್ ಬ್ಲೌಸ್ ಸ್ಟಿಚಿಂಗ್ ಮಾಡ್ತಾ ಅಂದರೆ 4 ಕಡೆ ನೀವು ಮಾರ್ಕಿಂಗನ್ನು ಮಾಡ್ಬೋದು. ತುಂಬ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋ ಮುಖಾಂತರ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಎಲ್ಲ ನೋಡತ್ರ ಎಲ್ಲರೂ ಕೂಡ ಧನ್ಯವಾದ.